ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ನಾನು ಸೌಮ್ಯ HK, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸಿದ್ದಕಟ್ಟೆ. ನಾವು ಇಂದು ಕೇಂದ್ರ ರಾಜ್ಯ ಹಣಕಾಸು ಸಂಬಂಧದ ಕುರಿತಾಗಿ ಚರ್ಚಿಸೋಣ. ಇದನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ತೃತೀಯ BA ವಿದ್ಯಾರ್ಥಿಗಳ 6ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆ ಭಾರತದ ಅರ್ಥಶಾಸ್ತ್ರ ಎಂಬುದರಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಮೊದಲನೇದಾಗಿ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳು ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಕೇಂದ್ರ ರಾಜ್ಯ ಹಣಕಾಸು ಸಂಬಂಧ ಅಂದರೆ ಇಷ್ಟೇ, ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆ ಅಂತ. ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆ ಹೇಗೆ ಜಾರಿಗೆ ಬಂತು? ಇದಕ್ಕೆ ಸ್ವಲ್ಪ ಇತಿಹಾಸ ಇದೆ. ಭಾರತ ಸರ್ಕಾರ 1935ರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಅದನ್ನು 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ಕರೀತೇವೆ. ಅಂದು ಬ್ರಿಟಿಷ್ ಸರ್ಕಾರ ಜಾರಿಗೊಳಿಸಿದಂಥ ಕಾಯ್ದೆ. ಅದರ ಮುಖ್ಯ ಉದ್ದೇಶ ಏನಾಗಿತ್ತು? ಆಗ ಇದ್ದಂತಹ ಆಸ್ಥಾನಗಳೇನಿದ್ವು, ರಾಜಪ್ರಭುತ್ವಗಳೇನಿದ್ವು, ಅವುಗಳಿಗೆ ಹಣಕಾಸಿನ ಸ್ವಾಯತ್ತತೆಯನ್ನು ಕೊಡಬೇಕು. ಅದಕ್ಕಾಗಿ ಕೆಲವು ತತ್ವಗಳು ಮತ್ತು ಸಿದ್ಧಾಂತಗಳನ್ನು ರೂಪಿಸಬೇಕಿತ್ತು. ಈ ಉದ್ದೇಶದಿಂದ ಜಾರಿಗೆ ಬಂದಂತಹ 1935ರ ಭಾರತ ಸರ್ಕಾರ ಕಾಯ್ದೆ ಪ್ರಸ್ತುತ ಭಾರತದಲ್ಲಿ ಇರುವ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳಿಗೆ ಆಧಾರಭೂತವಾದ ಕಾಯ್ದೆಯಾಗಿ ಉಳ್ಕೊಳ್ತು. ಆನಂತರ 1950ರಲ್ಲಿ ಜಾರಿಗೆ ಬಂದಂತಹ ಘನ ಭಾರತ ಸಂವಿಧಾನ ಏನಿದೆ, ಅದರ ಆಶಯದಂತೆ ಭಾರತದಲ್ಲಿ ನಾವು ಇಂದು ಒಕ್ಕೂಟ ಹಣಕಾಸು ವ್ಯವಸ್ಥೆಯನ್ನು ಕಾಣ್ತೇವೆ. ಯಾವುದೇ ದೇಶದ ಹಣಕಾಸು ವ್ಯವಸ್ಥೆಗೆ ಅಲ್ಲಿನ ಆಡಳಿತ ವ್ಯವಸ್ಥೆ ಮುಖ್ಯ ಆಧಾರವಾಗಿರುತ್ತೆ. ಭಾರತದಲ್ಲಿ ನಾವು ಒಕ್ಕೂಟ ಆಡಳಿತ ವ್ಯವಸ್ಥೆಯನ್ನು ಕಾಣ್ತೇವೆ. ಹಾಗಾಗಿ ನಮ್ಮ ಹಣಕಾಸು ವ್ಯವಸ್ಥೆಯಲ್ಲಿಯೂ ಕೂಡ ನಾವು ಈಗ ಒಕ್ಕೂಟ ವ್ಯವಸ್ಥೆಯನ್ನು ನೋಡ್ತಾ ಇದ್ದೇವೆ. ಹಾಗಿದ್ರೆ ಒಕ್ಕೂಟ ವ್ಯವಸ್ಥೆ ಅಂದರೆ ಏನು? ಇಷ್ಟೇ, ಒಕ್ಕೂಟ ವ್ಯವಸ್ಥೆ ಅಂದರೆ 3 ರೀತಿಯ ಸರ್ಕಾರಗಳು 3 ಹಂತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತವೆ. ಮೇಲಿನ ಹಂತದಲ್ಲಿ ಕೇಂದ್ರ ಸರ್ಕಾರ, ಆನಂತರ ರಾಜ್ಯ ಸರ್ಕಾರ ಮತ್ತು ಕೆಳಮಟ್ಟದಲ್ಲಿ ಸ್ಥಳೀಯ ಸರ್ಕಾರ. ಇದರ ಜೊತೆಗೆ ಹಲವು ಕೇಂದ್ರಾಡಳಿತ ಪ್ರದೇಶಗಳು ಕಾರ್ಯನಿರ್ವಹಿಸ್ತವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ, ಕಾರ್ಯಗಳು, ಜವಾಬ್ದಾರಿಗಳು, ಆದಾಯದ ಮೂಲಗಳು ಹಾಗೂ ವೆಚ್ಚದ ಬಾಬ್ತುಗಳನ್ನು ವಿಂಗಡಣೆ ಮಾಡಲಾಗಿರುತ್ತೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಗಳು, ಕಾರ್ಯಗಳು ಮತ್ತು ಆದಾಯ ವೆಚ್ಚಗಳ ಹಂಚಿಕೆಯಲ್ಲಿ ಒಂದು ಹಂತದ ಸರ್ಕಾರ ಮತ್ತೊಂದು ಹಂತದ ಸರ್ಕಾರದ ವ್ಯಾಪ್ತಿಯೊಳಗೆ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಪ್ರತಿಯೊಂದು ಸರ್ಕಾರ ಸಹ ತನ್ನ ಹಂತದಲ್ಲಿ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಮತ್ತೊಂದು ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸುವಿಕೆಯಲ್ಲಿ ಹಸ್ತಕ್ಷೇಪವನ್ನು ಮಾಡೋ ಹಾಗಿಲ್ಲ. ಕೇಂದ್ರ ರಾಜ್ಯಗಳ ನಡುವೆ ಏನು ಅಧಿಕಾರ ಮತ್ತು ಕಾರ್ಯಗಳನ್ನು ವಿಂಗಡಣೆ ಮಾಡಿದ್ದೇವೆ, ಅದಕ್ಕೆ ಮುಖ್ಯ ಆಧಾರ ಒಂದು ಸಂವಿಧಾನಾತ್ಮಕ ಅಂಶಗಳು ಹಾಗೂ ಪ್ರಜಾಸತ್ತಾತ್ಮಕ ತತ್ವಗಳು. ಈ ಹಿನ್ನೆಲೆಯಲ್ಲಿ ಸಂವಿಧಾನಾತ್ಮಕವಾಗಿ ಹಾಗೂ ಪ್ರಜಾಸತ್ತಾತ್ಮಕ ತತ್ವಗಳ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಏನು ಕಾರ್ಯಗಳು, ಜವಾಬ್ದಾರಿಗಳು ಹಾಗೂ ಆದಾಯದ ಮೂಲಗಳನ್ನು ಏನು ಹಂಚಿಕೆ ಮಾಡಿದ್ದೇವೆ, ಇದನ್ನೇ ನಾವು ಜನಪ್ರಿಯವಾಗಿ ಒಕ್ಕೂಟ ವ್ಯವಸ್ಥೆ ಅಥವಾ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧ ಎಂಬ ಹೆಸರಿನಿಂದ ನಾವು ಕರೀತಾ ಇದ್ದೇವೆ. ಹಾಗಿದ್ರೆ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧದಲ್ಲಿ ಯಾವುದೆಲ್ಲ ಲಕ್ಷಣಗಳಿವೆ ನೋಡೋಣ ಬನ್ನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯದ ಮೂಲಗಳು ಹಾಗೂ ವೆಚ್ಚದ ಬಾಬ್ತುಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಅಂದರೆ ಕೇಂದ್ರ ಸರ್ಕಾರ ವಿಧಿಸಬಹುದಾದ ತೆರಿಗೆಗಳ ಬೇರೆ, ರಾಜ್ಯ ಸರ್ಕಾರ ವಿಧಿಸಬಹುದಾದ ತೆರಿಗೆಗಳೇ ಬೇರೆ. ಕೇಂದ್ರದ ವೆಚ್ಚದ ಬಾಬ್ತುಗಳೇ ಬೇರೆ, ರಾಜ್ಯದ ವೆಚ್ಚದ ಬಾಬ್ತುಗಳೇ ಬೇರೆ. ಕೇಂದ್ರ ಸರ್ಕಾರ ವಿಧಿಸುವಂತಹ ತೆರಿಗೆಗಳು ಹಾಗೂ ಮಾಡುವಂತಹ ವೆಚ್ಚಗಳನ್ನು ಕೇಂದ್ರ ಪಟ್ಟಿಯಲ್ಲಿ ನಮೂದನೆ ಮಾಡಲಾಗಿರುತ್ತೆ. ಹಾಗೆ ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಗಳು ಹಾಗೂ ರಾಜ್ಯ ಸರ್ಕಾರ ಮಾಡುವ ಖರ್ಚುಗಳನ್ನು ರಾಜ್ಯ ಪಟ್ಟಿಯಲ್ಲಿ ನಮೂದನೆ ಮಾಡಲಾಗಿರುತ್ತೆ. ಭಾರತದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ವಿಶೇಷ ಅಧಿಕಾರಗಳನ್ನು ಕೊಟ್ಟಿದ್ದೇವೆ. ಯಾವುದೇ ಪಟ್ಟಿಯಲ್ಲಿ ಬರದಂತಹ ವಿಷಯಗಳ ಮೇಲೆ ಅಥವಾ ತೆರಿಗೆಗಳನ್ನು ಅಥವಾ ವೆಚ್ಚಗಳನ್ನು ಮಾಡುವಂತಹ ಪರಮಾಧಿಕಾರವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಎರಡನೇದಾಗಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆದಾಯದ ಮೂಲಗಳು ವಿಭಿನ್ನ.
ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆಯಲ್ಲಿ ಕೇಂದ್ರಗಳ ತೆರಿಗೆಗಳೇ ಬೇರೆ, ರಾಜ್ಯಗಳ ತೆರಿಗೆಗಳೇ ಬೇರೆ. ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ಅಂಶಗಳ ಮೇಲೆ ತೆರಿಗೆ ವಿಧಿಸುವಂತಹ ಪರಮಾಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳ ಮೇಲೆ ತೆರಿಗೆ ವಿಧಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದಾಯದ ಮೂಲಗಳಲ್ಲಿ ವಿಂಗಡಣೆ ಮಾಡಿದ್ದೇವೆ. ಆದರೆ ಅತಿ ಹೆಚ್ಚು ಆದಾಯದ ಮೂಲಗಳನ್ನು ನಾವು ಕೇಂದ್ರಕ್ಕೆ ಸ್ಪಷ್ಟಪಡಿಸಿದ್ದೇವೆ. ಮೂರನೇದಾಗಿ, ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಿದರೂ ಸಹ ಕೇಂದ್ರದ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಭಾರತದಲ್ಲಿ ಪ್ರತಿಯೊಂದು ರಾಜ್ಯ ಸ್ವತಂತ್ರ ಮತ್ತು ಸ್ವಾಯತ್ತ. ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಆದಾಯದ ಮೂಲಗಳನ್ನು ಹೊಂದಿದೆ ಮತ್ತು ವೆಚ್ಚದ ಬಾಬ್ತುಗಳನ್ನು ಹೊಂದಿದೆ. ಆದಾಗ್ಯೂ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ನಿಯಂತ್ರಿಸಬಹುದು. ಆಡಳಿತಾತ್ಮಕವಾಗಿ ಮತ್ತು ಪ್ರಜಾಸತ್ತಾತ್ಮಕವಾಗಿ ರಾಜ್ಯ ಸರ್ಕಾರಗಳನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಗೆ ಒಳಪಡಿಸುವಂತಹ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ನಾಲ್ಕನೇದಾಗಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಉದ್ಭವಿಸುವ ವೆಚ್ಚಗಳನ್ನು ಸಾಂವಿಧಾನಿಕ ನಿಯಮಗಳ ಅಡಿಯಲ್ಲಿ ತೀರ್ಮಾನ ಮಾಡ್ತೇವೆ. ಹೀಗೆ ಆದಾಯದ ಮೂಲಗಳಲ್ಲಿ, ವೆಚ್ಚದ ಬಾಬ್ತುಗಳಲ್ಲಿ ಅಥವಾ ಅಧಿಕಾರಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಏನಾದರೂ ವ್ಯಾಜ್ಯಗಳು ಅಥವಾ ವೈಮನಸ್ಸುಗಳು ಉದ್ಭವ ಆದರೆ ಅದನ್ನು ಪರಿಹಾರ ಮಾಡುವಂತಹ ಚೌಕಟ್ಟು ನಮ್ಮ ಭಾರತ ಸಂವಿಧಾನದ ನಿಯಮಗಳ ಅಡಿಯಲ್ಲಿ ತೀರ್ಮಾನ ಮಾಡ್ತೇವೆ. ಉದ್ದೇಶಗಳು. ಹಾಗಾದರೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳಾವುದು? ಮೊದಲನೇದಾಗಿ, ಆರ್ಥಿಕವಾಗಿ ಬಲಿಷ್ಠವಾದ ಕೇಂದ್ರ ಸರ್ಕಾರವನ್ನು ಸ್ಥಾಪನೆ ಮಾಡೋದು. ಒಕ್ಕೂಟ ಹಣಕಾಸು ವ್ಯವಸ್ಥೆಯ ಆಶಯದಂತೆ ಭಾರತದಲ್ಲಿ ಒಂದು ಬಲಿಷ್ಠ ಕೇಂದ್ರ ಸರ್ಕಾರವನ್ನು ಸ್ಥಾಪಿಸಬೇಕು. ಅದರ ಅಡಿಯಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ಹಾಗೂ ಸ್ಥಳೀಯ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸಬೇಕು. ಈ ಉದ್ದೇಶಕ್ಕಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಆದಾಯದ ಮೂಲಗಳನ್ನು ವಹಿಸಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಕೇಂದ್ರ ಪಟ್ಟಿಯಲ್ಲಿ ಅತಿ ಹೆಚ್ಚಿನ ಅಂಶಗಳನ್ನು ಸೇರಿಸಿದ್ದೇವೆ. ಒಂದು. ಎರಡನೇದಾಗಿ, ಕಾರ್ಯಗಳ ಮತ್ತು ಹಣಕಾಸಿನ ಅಧಿಕಾರಗಳ ವಿಂಗಡಣೆ. ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಯಗಳು ಮತ್ತು ಹಣಕಾಸಿನ ಅಧಿಕಾರಗಳನ್ನು ವಿಂಗಡಣೆ ಮಾಡಿದ್ದೇವೆ. ಅದರಂತೆ ಕೇಂದ್ರ ಸರ್ಕಾರ ವಿಧಿಸಬಹುದಾದ ಆದಾಯಗಳು ಮತ್ತು ರಾಜ್ಯ ಸರ್ಕಾರ ವಿಧಿಸಬಹುದಾದ ತೆರಿಗೆಗಳ ನಡುವೆ ವಿಂಗಡಣೆ ಮಾಡಿದ್ದೇವೆ. ಇಬ್ಬರ ಕಾರ್ಯವ್ಯಾಪ್ತಿ, ಆದಾಯದ ಮೂಲಗಳು ಮತ್ತು ವೆಚ್ಚದ ವ್ಯಾಪ್ತಿಗಳಲ್ಲಿ ನಾವು ಪ್ರತ್ಯೇಕತೆಯನ್ನು ಕಾಣ್ತಾ ಇದ್ದೇವೆ. ಮೂರನೇದಾಗಿ, ಸಂಪನ್ಮೂಲಗಳ ವರ್ಗಾವಣೆಯ ಅವಕಾಶ. ಭಾರತದಲ್ಲಿ ಕೇಂದ್ರ ಸರ್ಕಾರ ಬಲಿಷ್ಠವಾಗಿದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅನೇಕ ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕೇಂದ್ರದ ಆದಾಯದ ಮೂಲಗಳು ಬೇರೆ, ರಾಜ್ಯದ ಆದಾಯದ ಮೂಲಗಳು ಬೇರೆ. ಒಂದು ವೇಳೆ ರಾಜ್ಯ ಸರ್ಕಾರಗಳು ತಮ್ಮ ಕಾರ್ಯನಿರ್ವಹಣೆಗೆ ಆದಾಯದ ಮೂಲಗಳಿಂದ ಬರುವಂಥ ಆದಾಯ ಸಾಕಾಗಲಿಲ್ಲ ಅಂತಾದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಗಳು ಹಣಕಾಸಿನ ಸಹಾಯವನ್ನು ಪಡ್ಕೊಳ್ತವೆ. ಹೇಗೆ ಪಡ್ಕೊಳ್ತವೆ? ಭಾರತ ಸಂವಿಧಾನದ 225ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಹಾಯಕ ಅನುದಾನಗಳನ್ನು ವರ್ಗಾಯಿಸಬಹುದು ಹಾಗೂ ಸಾಲಗಳನ್ನು ನೀಡಬಹುದು. ಆ ಮೂಲಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳನ್ನು ನಿಯಂತ್ರಿಸಬಹುದು. ನಾಲ್ಕನೇದಾಗಿ, ಸಂಪನ್ಮೂಲಗಳ ವರ್ಗಾವಣೆಯಲ್ಲಿ ಸ್ಥಿತಿಸ್ಥಾಪಕತೆ. ಭಾರತದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಏನು ಹಣಕಾಸನ್ನು ವರ್ಗಾವಣೆ ಮಾಡ್ತಾ ಇದೆ ಅದರಲ್ಲಿ ಸ್ಥಿತಿಸ್ಥಾಪಕತೆ ಇದೆ. ಅವಶ್ಯಕತೆಗೆ ಅನುಗುಣವಾಗಿ, ಸಂದರ್ಭಗಳಿಗೆ ಅನುಸಾರವಾಗಿ ಕೇಂದ್ರ ಸರ್ಕಾರ ಹಣಕಾಸನ್ನು ವರ್ಗಾಯಿಸುತ್ತೆ. ಜೊತೆಗೆ ರಾಜ್ಯಗಳ ಹಣಕಾಸಿನ ಅಗತ್ಯತೆಗಳನ್ನು ಗಮನದಲ್ಲಿರಿಸಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಾಲ ಮತ್ತು ಸಹಾಯಕ ಅನುದಾನಗಳನ್ನು ನೀಡ್ತಾ ಬಂದಿದೆ. ತತ್ವಗಳು. ಹಾಗಿದ್ರೆ ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆ ಯಾವ ತತ್ವಗಳ ಮೇಲೆ ಅವಲಂಬಿತವಾಗಿದೆ? ಮುಖ್ಯವಾಗಿ ಸ್ವಾಯತ್ತತೆಯ ತತ್ವ, ಸಮಾನತೆಯ ತತ್ವ, ಏಕರೂಪತೆಯ ತತ್ವ, ಸಮರ್ಪಕತೆಯ ತತ್ವ, ಕೋಶೀಯ ಅವಕಾಶದ ತತ್ವ, ಸಹಕಾರದ ತತ್ವ, ದಕ್ಷತೆಯ ತತ್ವ, ಆಡಳಿತಾತ್ಮಕ ಮಿತವ್ಯಯದ ತತ್ವ ಹಾಗೂ ಉತ್ತರದಾಯಿತ್ವದ ತತ್ವ. ಹೀಗೆ 9 ತತ್ವಗಳ ಆಧಾರದ ಮೇಲೆ ನಾವು ರೂಪಿಸಿದ್ದೇವೆ. ಹಾಗಿದ್ರೆ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧ ಏರ್ಪಡಬೇಕಾದರೆ ಯಾವುದೆಲ್ಲ ಷರತ್ತುಗಳು ಪೂರೈಸಬೇಕು? ಮೊದಲನೇದಾಗಿ, ಆದಾಯದ ಮೂಲಗಳ ಪ್ರತ್ಯೇಕತೆ. ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆದಾಯದಲ್ಲಿ ನಾವು ಪ್ರಭೇದವನ್ನು ತೋರಿಸಿದ್ದೇವೆ.
ಕೇಂದ್ರ ಸರ್ಕಾರ ವಿಧಿಸುವಂಥ ತೆರಿಗೆಗಳೇ ಬೇರೆ, ರಾಜ್ಯ ಸರ್ಕಾರ ವಿಧಿಸುವಂಥ ತೆರಿಗೆಗಳೇ ಬೇರೆ. ಇದು ಮೊಟ್ಟ ಮೊದಲ ಕಂಡೀಷನ್. ಎರಡನೇ ಕಂಡೀಷನ್ ಆಗಿ ಸಂಪನ್ಮೂಲಗಳ ಹೊಂದುವಿಕೆ ಮತ್ತು ಬಳಕೆಯ ಮೇಲೆ ಅಧಿಕಾರ. ಪ್ರತಿ ಹಂತದ ಸರ್ಕಾರ ಸಂಪನ್ಮೂಲಗಳನ್ನು ಹೊಂದುವಿಕೆ ಮತ್ತು ಬಳಕೆಯ ಮೇಲೆ ತಮ್ಮದೇ ಆದಂಥ ಅಧಿಕಾರವನ್ನು ಸ್ಥಾಪನೆ ಮಾಡ್ತವೆ. ಒಂದು ಹಂತದ ಸರ್ಕಾರ ಮತ್ತೊಂದು ಹಂತದ ಸರ್ಕಾರದ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪವನ್ನು ಮಾಡುವ ಹಾಗಿಲ್ಲ. ಇದು ಸ್ವಾಯತ್ತತೆ ಮತ್ತು ಸ್ವತಂತ್ರತೆಯ ತತ್ವ ಅಥವಾ ಷರತ್ತನ್ನು ಸೂಚಿಸುತ್ತೆ. ಮೂರನೇದಾಗಿ ಅಧಿಕಾರಗಳ ಮತ್ತು ಕಾರ್ಯಗಳ ವಿಂಗಡಣೆ. ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ವಿಂಗಡಣೆ ಮಾಡಿದ್ದೇವೆ. ಈ ವಿಂಗಡಣೆ ಮಾಡಲಿಕ್ಕೆ ಭಾರತ ಸಂವಿಧಾನದ 3 ಪಟ್ಟಿಗಳೇನಿದೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಇದಕ್ಕೆ ಮೂಲಾಧಾರವಾಗಿದೆ. 4ನೇದು ಆರ್ಥಿಕ ಅಧಿಕಾರಗಳ ಹಂಚಿಕೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಆರ್ಥಿಕ ಅಧಿಕಾರಗಳನ್ನು ಹಂಚಿಕೆ ಮಾಡಿದ್ದೇವೆ. ಅಂದರೆ ಆದಾಯದ ಮೂಲಗಳು ಮತ್ತು ಸಂಪನ್ಮೂಲಗಳ ಹಂಚಿಕೆ. ಕೇಂದ್ರ ಪಟ್ಟಿಯಲ್ಲಿ ಬರುವ ಅಂಶಗಳ ಮೇಲೆ ಕೇಂದ್ರ ಸರ್ಕಾರ ತೆರಿಗೆಯನ್ನು ರೂಪಿಸಿದರೆ, ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಅಂಶಗಳ ಮೇಲೆ ರಾಜ್ಯ ಸರ್ಕಾರ ತೆರಿಗೆಯನ್ನು ವಿಧಿಸುತ್ತೆ. ಇಷ್ಟು 4 ಷರತ್ತುಗಳು ಪೂರೈಸಲ್ಪಟ್ಟರೆ ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ. ನೆಕ್ಸ್ಟ್, ಹಾಗಿದ್ರೆ ಒಕ್ಕೂಟ ಹಣಕಾಸು ವ್ಯವಸ್ಥೆಯ ಪ್ರಮುಖ ಅಂಶಗಳು ಯಾವುವು? ಮೊದಲನೇದಾಗಿ ಅಧಿಕಾರಗಳ ಮತ್ತು ಕಾರ್ಯಗಳ ವಿಭಜನೆ. 2ನೇದು ಸಂಪನ್ಮೂಲಗಳ ವಿಂಗಡಣೆ. 3ನೇದು ಕೇಂದ್ರದ ಆದಾಯ ವಿತರಣೆ ಮತ್ತು ನಿಯುಕ್ತಿ. 4ನೇದು ಸಹಾಯಕ ಅನುದಾನಗಳು. 5ನೇದು ಸಾಲಗಳು ಮತ್ತು ಕೊನೆಯದಾಗಿ ಹಣಕಾಸು ಆಯೋಗ. ಇಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ಬೋದು. ಮೊದಲನೇದಾಗಿ ಅಧಿಕಾರಗಳ ಮತ್ತು ಕಾರ್ಯಗಳ ವಿಭಜನೆ. 1950ರಲ್ಲಿ ಭಾರತ ಸಂವಿಧಾನವು ಅಸ್ತಿತ್ವಕ್ಕೆ ಬಂತು. ನಮ್ಮ ಭಾರತ ಸಂವಿಧಾನದಲ್ಲಿ ಅದರ 17ನೇ ಶೆಡ್ಯೂಲಿನಲ್ಲಿ ಉಲ್ಲೇಖಿತವಾದ ಹಾಗೆ ವಿವಿಧ ಸ್ತರದ ಸರ್ಕಾರಗಳ ಅಧಿಕಾರಗಳ ಮತ್ತು ಕಾರ್ಯಗಳನ್ನು 3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡಿದ್ದೇವೆ. ಮೊದಲನೇದಾಗಿ ಕೇಂದ್ರ ಪಟ್ಟಿ, ಅದರಲ್ಲಿ 100 ವಿಷಯಗಳಿವೆ. 2ನೇದಾಗಿ ರಾಜ್ಯ ಪಟ್ಟಿ, ಅದರಲ್ಲಿ 61 ವಿಚಾರಗಳಿವೆ. 3ನೇದಾಗಿ ಸಮವರ್ತಿ ಪಟ್ಟಿ, ಇದರಲ್ಲಿ 52 ವಿಷಯಗಳನ್ನು ನಮೂದನೆ ಮಾಡಿದ್ದೇವೆ. ಕೇಂದ್ರ ಪಟ್ಟಿ ಅಂದರೆ ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ಅಂಶಗಳ ಮೇಲೆ ಕಾನೂನನ್ನು ರೂಪಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಪ್ರಮುಖವಾಗಿ ಇದರಲ್ಲಿ 100 ಅಂಶಗಳು ಬರ್ತವೆ. ಮುಖ್ಯವಾಗಿ ರಕ್ಷಣೆ, ರಕ್ಷಣಾ ಪಡೆಗಳು, ವಿದೇಶಿ ವಿಷಯಗಳು, ಹಡಗು ಉದ್ದಿಮೆ, ನೌಕಾಯಾನ ಮತ್ತು ವಾಯುಯಾನ, ರಾಷ್ಟ್ರೀಯ ಹೆದ್ದಾರಿಗಳು, ಅಂಚೆ ಮತ್ತು ತಂತಿ, ದೂರವಾಣಿ, ದೂರದರ್ಶನ, ಹೀಗೆ ಹಲವು 10 ಅಂಶಗಳು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. 2ನೇದಾಗಿ ರಾಜ್ಯ ಪಟ್ಟಿ. ರಾಜ್ಯ ಪಟ್ಟಿ ಅಂದರೆ ಯಾವ ವಿಷಯಗಳ ಮೇಲೆ ಕಾನೂನು ರೂಪಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆಯೋ ಅದು ರಾಜ್ಯ ಪಟ್ಟಿ. ಇದರಲ್ಲಿ ಒಟ್ಟು 61 ವಿಷಯಗಳು ಬರ್ತವೆ. ಮುಖ್ಯವಾಗಿ ಯಾವುದೆಲ್ಲ? ಪೊಲೀಸು, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯ, ಅರಣ್ಯ, ಅಂತರರಾಜ್ಯ ವ್ಯಾಪಾರ, ಸಾರ್ವಜನಿಕ ವ್ಯವಸ್ಥೆ, ಬೆಟ್ಟಿಂಗ್ ಮತ್ತು ಜೂಜು ಇತ್ಯಾದಿ. 3ನೇದಾಗಿ ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿ ಅಂದರೆ ಈ ಪಟ್ಟಿಯಲ್ಲಿ ಬರುವಂತಹ ಅಂಶಗಳ ಮೇಲೆ ಕಾನೂನುಗಳನ್ನು ರೂಪಿಸುವಂತಹ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಂದರೆ ಕ್ರಿಮಿನಲ್ ಕಾನೂನು, ದಿವಾಳಿತನ, ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು, ಕಾರ್ಮಿಕ ಕಲ್ಯಾಣ, ಸಾಮಾಜಿಕ ಭದ್ರತೆ, ಸಾಮಾಜಿಕ ವಿಮೆ, ಹೀಗೆ ಕಾಲಕಾಲಕ್ಕೆ ತಕ್ಕಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವ್ಯಾಪ್ತಿಗೆ ಬರುವಂತಹ ವಿಷಯಗಳನ್ನು ನಾವು ಮರುಹಂಚಿಕೆ ಮಾಡ್ತಾ ಬಂದಿದ್ದೇವೆ. ಇಷ್ಟಾದರೂ ಕೂಡ ಭಾರತದಲ್ಲಿ ಅತಿ ಹೆಚ್ಚಿನ ವಿಶೇಷ ಅಧಿಕಾರಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಿದ್ದೇವೆ. ಕೇಂದ್ರ ಸರ್ಕಾರ ತನ್ನ ಪರಮಾಧಿಕಾರವನ್ನು ಬಳಸಿಕೊಂಡು ಅಗತ್ಯಕ್ಕೆ ತಕ್ಕ ಹಾಗೆ ನಾವು ಅಧಿಕಾರ ಮತ್ತು ಕಾರ್ಯಗಳ ಹಂಚಿಕೆಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಬಂದಿದ್ದೇವೆ. ಇಷ್ಟು ಅಧಿಕಾರ ಮತ್ತು ಕಾರ್ಯಗಳ ವಿಂಗಡಣೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದರೆ 3 ಪಟ್ಟಿಗಳನ್ನು: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿಯಲ್ಲಿ 100 ಅಂಶಗಳು ಬರ್ತವೆ, ರಾಜ್ಯ ಪಟ್ಟಿಯಲ್ಲಿ 61 ಅಂಶಗಳು ಬರ್ತವೆ, ಸಮವರ್ತಿ ಪಟ್ಟಿಯಲ್ಲಿ 52 ಅಂಶಗಳು ಬರ್ತವೆ. ಮುಂದಿದು
ಸಂಪನ್ಮೂಲಗಳ ವಿಂಗಡಣೆ. ಭಾರತ ಸಂವಿಧಾನವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಪ್ರಭೇದವನ್ನು ಕಲ್ಪಿಸಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಧಿಸಬಹುದಾದ ತೆರಿಗೆಯ ಮೂಲಗಳನ್ನು ಸ್ಪಷ್ಟವಾಗಿ ವಿಂಗಡಿಸಿದೆ. ರಾಜ್ಯ ಮೂಲದ ತೆರಿಗೆಗಳನ್ನು ವಿಧಿಸುವಂತಹ ನೀತಿಯನ್ನು ಕೇಂದ್ರ ರೂಪಿಸುತ್ತೆ ಹಾಗೂ ಸ್ಥಳೀಯ ಮೂಲದ ತೆರಿಗೆಗಳನ್ನು ವಿಧಿಸುವಂತಹ ನೀತಿಯನ್ನು ರಾಜ್ಯ ಸರ್ಕಾರ ರೂಪಿಸುತ್ತೆ ಹಾಗೂ ಉಳಿದ ಅಧಿಕಾರಗಳನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ನ ಮೊದಲನೇ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರ ವಿಧಿಸುವಂತಹ ತೆರಿಗೆಗಳನ್ನು ಸ್ಪಷ್ಟಪಡಿಸಲಾಗಿದೆ. ಹಾಗಿದ್ರೆ ಯಾವುದೆಲ್ಲ? ಮೊದಲನೇದಾಗಿ ಆದಾಯ ತೆರಿಗೆ, ಸಾಂಸ್ಥಿಕ ತೆರಿಗೆ, ಆಯಾತ ಮತ್ತು ನಿರ್ಯಾತ ಸುಂಕಗಳು, ಅಬಕಾರಿ ಸುಂಕಗಳು, ಎಸ್ಟೇಟ್ ತೆರಿಗೆ ಮತ್ತು ಉತ್ತರಾಧಿಕಾರದ ತೆರಿಗೆ, ಹಣಕಾಸು ದಸ್ತಾವೇಜುಗಳ ಸ್ಟ್ಯಾಂಪು ಡ್ಯೂಟಿಗಳು, ಅಂತರರಾಜ್ಯ ವ್ಯಾಪಾರದ ಮೇಲಿನ ತೆರಿಗೆ. ಹೀಗೆ ಹಲವು ತೆರಿಗೆಗಳನ್ನು ನಾವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಸ್ಪಷ್ಟಪಡಿಸಿದ್ದೇವೆ. ಅಂತೆಯೇ ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ನ 2ನೇ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಗಳನ್ನು ಸ್ಪಷ್ಟಪಡಿಸಲಾಗಿದೆ. ಯಾವುದೆಲ್ಲ ಅಂದರೆ ಭೂಕಂದಾಯ, ಕೃಷಿ ಆದಾಯ ತೆರಿಗೆ, ಭೂಮಿ ಮತ್ತು ಕಟ್ಟಡಗಳ ಮೇಲಿನ ತೆರಿಗೆ, ಕೃಷಿ ಭೂಮಿಯ ಎಸ್ಟೇಟ್ ಮತ್ತು ಉತ್ತರಾಧಿಕಾರತ್ವದ ಸುಂಕ, ಅಮಲು ಮತ್ತು ದ್ರವ್ಯ ಮತ್ತು ಸಾಮಗ್ರಿಗಳ ಮೇಲಿನ ಅಬಕಾರಿ ಸುಂಕ, ಕ್ಯಾಪಿಟೇಷನ್ ತೆರಿಗೆ, ವಾರ್ತಾಪತ್ರಿಕೆಗಳ ಹೊರತಾದ ಜಾಹೀರಾತು ತೆರಿಗೆ. ಇಷ್ಟು ತೆರಿಗೆಗಳನ್ನು ನಾವು ರಾಜ್ಯದ ವ್ಯಾಪ್ತಿಯಲ್ಲಿ ಸ್ಪಷ್ಟಪಡಿಸಿದ್ದೇವೆ. ರಾಜ್ಯ ಅಥವಾ ಸಹವರ್ತಿ ಪಟ್ಟಿಯಲ್ಲಿ ಉಲ್ಲೇಖ ಇಲ್ಲದಂತಹ ತೆರಿಗೆಗಳನ್ನು ವಿಧಿಸುವ ಅಧಿಕಾರವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಜೊತೆಗೆ ಅಂತರರಾಜ್ಯ ವ್ಯಾಪಾರ ಸಂದರ್ಭದಲ್ಲಿ ಸರಕುಗಳ ಮಾರಾಟ ಮತ್ತು ಕೊಳ್ಳುವಿಕೆಯ ಮೇಲೆ ತೆರಿಗೆಯನ್ನು ವಿಧಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದೇವೆ. ಇದು ಸಂಪನ್ಮೂಲಗಳ ವಿಂಗಡಣೆ. ಭಾರತ ಸಂವಿಧಾನದ ಆಶಯದಂತೆ ಸಂಪನ್ಮೂಲ ಅಥವಾ ಆದಾಯದ ಮೂಲಗಳನ್ನು 2 ಭಾಗ ಮಾಡ್ತೇವೆ. ಕೇಂದ್ರ ವಿಧಿಸಬಹುದಾದ ತೆರಿಗೆ, ರಾಜ್ಯ ವಿಧಿಸಬಹುದಾದ ತೆರಿಗೆ. ಕೇಂದ್ರ ವಿಧಿಸುವ ತೆರಿಗೆಗಳನ್ನು ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ನ 1ನೇ ಪಟ್ಟಿಯಲ್ಲಿ ಸ್ಪಷ್ಟಪಡಿಸ್ತೇವೆ. ರಾಜ್ಯ ವಿಧಿಸಬಹುದಾದ ತೆರಿಗೆಯನ್ನು 7ನೇ ಶೆಡ್ಯೂಲ್ನ 2ನೇ ಪಟ್ಟಿಯಲ್ಲಿ ಸ್ಪಷ್ಟಪಡಿಸ್ತೇವೆ. ಕೇಂದ್ರದ ಆದಾಯದ ಮೂಲಗಳು ಬೇರೆ, ರಾಜ್ಯದ ಆದಾಯದ ಮೂಲಗಳು ಬೇರೆ. 3ನೇದಾಗಿ ಕೇಂದ್ರದ ಆದಾಯದ ವಿತರಣೆ ಮತ್ತು ನಿಯುಕ್ತಿ. ಕೇಂದ್ರ ಸರ್ಕಾರವು ವಿಧಿಸುವ ಮತ್ತು ಸಂಗ್ರಹಿಸಿ ಇಟ್ಟುಕೊಳ್ಳುವ ತೆರಿಗೆಗಳು ಬೇರೆ, ಕೇಂದ್ರ ಸರ್ಕಾರವು ವಿಧಿಸುವ, ಸಂಗ್ರಹಿಸುವ ಮತ್ತು ರಾಜ್ಯ ಸರ್ಕಾರಗಳಿಗೆ ಬಿಟ್ಟುಕೊಡುವ ತೆರಿಗೆಗಳು ಬೇರೆ, ಕೇಂದ್ರ ಸರ್ಕಾರವು ವಿಧಿಸುವ, ಸಂಗ್ರಹಿಸುವ ಮತ್ತು ರಾಜ್ಯಗಳೊಡನೆ ಹಂಚಿಕೊಳ್ಳುವ ತೆರಿಗೆಗಳು ಬೇರೆ ಹಾಗೂ ಕೇಂದ್ರ ಸರ್ಕಾರವು ಸಂಪೂರ್ಣವಾಗಿ ರಾಜ್ಯಗಳಿಗೆ ವಿತರಿಸುವ ತೆರಿಗೆಗಳು ಬೇರೆ. ಹೀಗೆ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ಗಳಿಸುವ ಆದಾಯದ ಮೂಲಗಳಲ್ಲಿ ಭಾಗಶಃ ಅಥವಾ ಪೂರ್ಣವಾಗಿ ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೊಳ್ಳುತ್ತೆ. ಮೊದಲನೇದಾಗಿ ಕೇಂದ್ರ ಸರ್ಕಾರವು ವಿಧಿಸುವ ಆದರೆ ರಾಜ್ಯಗಳು ಸಂಗ್ರಹಿಸುವಂತಹ ತೆರಿಗೆಗಳು. ಆ ತೆರಿಗೆಗಳನ್ನು ಭಾರತ ಸಂವಿಧಾನದ 268ನೇ ವಿಧಿಯಲ್ಲಿ ಸ್ಪಷ್ಟಪಡಿಸಿದೆ. ಅಂತಹ ತೆರಿಗೆಗಳು ಯಾವುದು ಅಂದರೆ ಸ್ಟ್ಯಾಂಪ್ ಡ್ಯೂಟಿ, ಆಲ್ಕೋಹಾಲ್ ಮತ್ತು ಭರಿಸುವ ಗುಣ ಹೊಂದಿರುವ ಔಷಧಗಳ ಮೇಲಿನ ಸುಂಕ. ಇವುಗಳನ್ನು ನಾವು 268ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಂಗ್ರಹಿಸಲಿಕ್ಕೆ ಬಿಟ್ಟುಕೊಟ್ಟಂತಹ ತೆರಿಗೆಗಳು. 2ನೇದಾಗಿ ಕೇಂದ್ರ ಸರ್ಕಾರವು ವಿಧಿಸುವ ಮತ್ತು ಸಂಗ್ರಹಿಸುವ ಆದರೆ ಪೂರ್ತಿಯಾಗಿ ರಾಜ್ಯಗಳಿಗೆ ಬಿಟ್ಟುಕೊಡುವಂಥ ತೆರಿಗೆಗಳನ್ನು. ಇದನ್ನು ಭಾರತ ಸಂವಿಧಾನದ 269ನೇ ವಿಧಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಂತಹ ತೆರಿಗೆಗಳು ಯಾವುದು ಅಂದರೆ ಉತ್ತರಾಧಿಕಾರತ್ವದ ಮತ್ತು ಎಸ್ಟೇಟ್ ಸುಂಕಗಳು, ಸರಕುಗಳು ಮತ್ತು ಪ್ರಯಾಣಿಕರ ಮೇಲಿನ ಸಾಗಾಟ ವೆಚ್ಚ, ರೈಲ್ವೆ ದರ ಮತ್ತು ಸಾಗಾಟ ವೆಚ್ಚ, ಸ್ಟಾಕು ವಿನಿಮಯ ಕೇಂದ್ರ ಮತ್ತು ಮುಂಗಡ ಮಾರುಕಟ್ಟೆ ವ್ಯವಹಾರಗಳಲ್ಲಿ ವಿಧಿಸುವಂತಹ ತೆರಿಗೆಗಳು. ಇವುಗಳನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ವಹಿಸಿಕೊಡುತ್ತೆ. 3ನೇದಾಗಿ ಕೇಂದ್ರ ಸರ್ಕಾರವು ವಿಧಿಸುವ ಮತ್ತು ಸಂಗ್ರಹಿಸುವ ಆದರೆ ರಾಜ್ಯಗಳೊಡನೆ ಹಂಚಿಕೊಳ್ಳುವಂತಹ ತೆರಿಗೆಗಳು.
ಇದನ್ನು ಭಾರತ ಸಂವಿಧಾನದ 270 ಮತ್ತು 272ನೇ ವಿಧಿಯು ಸ್ಪಷ್ಟಪಡಿಸುತ್ತೆ. ಕೆಲವು ತೆರಿಗೆಗಳನ್ನು ಕೇಂದ್ರ ಸರ್ಕಾರವು ವಿಧಿಸಿ ಸಂಗ್ರಹಿಸುತ್ತೆ, ಆದರೆ ನಿಶ್ಚಿತ ಕ್ರಮದಲ್ಲಿ ರಾಜ್ಯ ಸರ್ಕಾರಗಳನ್ನೇ ಹಂಚಿಕೊಳ್ಳುತ್ತೆ. ಯಾವುದಂದರೆ ಸಂಸ್ಥೆಗಳ ಆದಾಯ ತೆರಿಗೆ ಹೊರತುಪಡಿಸಿದ ಆದಾಯ ತೆರಿಗೆ, ಕೇಂದ್ರ ಸರ್ಕಾರದ ಆದಾಯದ ಮೇಲಣ ತೆರಿಗೆ, ಕೇಂದ್ರದ ಕೆಲವು ಅಬಕಾರಿ ಸುಂಕಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೊಂದಿಗೆ ನಿಶ್ಚಿತ ಕ್ರಮದಲ್ಲಿ ಹಂಚಿಕೊಳ್ಳುತ್ತೆ. 4ನೇದಾಗಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣವಾಗಿ ಬಿಟ್ಟುಕೊಡುವಂಥ ತೆರಿಗೆಗಳು. ಅಂದರೆ ಕೇಂದ್ರ ಎಲ್ಲವನ್ನೂ ರಾಜ್ಯ ಸರ್ಕಾರಗಳಿಗೆ ವಿತರಣೆ ಮಾಡುತ್ತೆ. ಅಂತಹ ತೆರಿಗೆಗಳು ಗಿರಣಿಯಲ್ಲಿ ತಯಾರಾದ ಜವಳಿ, ಸಕ್ಕರೆ ಮತ್ತು ಹೊಗೆಸೊಪ್ಪುಗಳ ಮೇಲಿನ ಅಬಕಾರಿ ಸುಂಕಗಳನ್ನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಗಳಿಗೆ ಹಂಚುತ್ತೆ. 3ನೇದಾಗಿ ಕೇಂದ್ರದ ಆದಾಯ ವಿತರಣೆ ಮತ್ತು ನಿಯುಕ್ತಿ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಇಷ್ಟೇ. ಕೇಂದ್ರ ಸರ್ಕಾರ ವಿಧಿಸುವ, ರಾಜ್ಯ ಸರ್ಕಾರ ಸಂಗ್ರಹಿಸುವ ತೆರಿಗೆ 268ನೇ ವಿಧಿ. ಕೇಂದ್ರ ಸರ್ಕಾರ ವಿಧಿಸುವ, ಸಂಗ್ರಹಿಸುವ ಆದರೆ ಪೂರ್ತಿಯಾಗಿ ರಾಜ್ಯಗಳಿಗೆ ಬಿಟ್ಟುಕೊಡುವ ತೆರಿಗೆ 269ನೇ ವಿಧಿ. ಕೇಂದ್ರ ಸರ್ಕಾರ ವಿಧಿಸುವ, ಸಂಗ್ರಹಿಸುವ ಆದರೆ ರಾಜ್ಯಗಳೊಡನೆ ಹಂಚಿಕೊಳ್ಳುವ ತೆರಿಗೆ 270 ಮತ್ತು 272. ಕೇಂದ್ರ ಸರ್ಕಾರವು ವಿಧಿಸುವ, ಸಂಗ್ರಹಿಸುವ ಹಾಗೂ ಪೂರ್ಣ ಪ್ರಮಾಣದಲ್ಲಿ ರಾಜ್ಯಗಳೊಂದಿಗೆ ವಿತರಿಸುವ ತೆರಿಗೆಗಳು. 4ನೇದಾಗಿ ಸಹಾಯಕ ಅನುದಾನಗಳು. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳಿಗೆ ಹಣಕಾಸನ್ನು ವರ್ಗಾವಣೆ ಮಾಡುವಂತಹ ತತ್ವ ಜಾರಿಯಲ್ಲಿದೆ. ಇದನ್ನು ಕಾಲಕಾಲಕ್ಕೆ ಯೋಜನಾ ಆಯೋಗ ಮತ್ತು ಹಣಕಾಸು ಆಯೋಗಗಳ ಶಿಫಾರಸುಗಳಿಗೆ ಅನುಗುಣವಾಗಿ ನಿರ್ಧರಿಸಲಾಗುತ್ತೆ. ಭಾರತ ಸಂವಿಧಾನದ 275ನೇ ವಿಧಿ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಹಾಯಕ ಅನುದಾನಗಳನ್ನು ಒದಗಿಸುತ್ತೆ. ಯಾವಾಗ ಒದಗಿಸುತ್ತೆ ಅಂದರೆ ಕೇಂದ್ರದಿಂದ ರಾಜ್ಯಗಳಿಗೆ ತೆರಿಗೆಯ ಪಾಲು ಹರಿದು ಬರುತ್ತೆ. ಕೆಲವು ಸಾರಿ ತೆರಿಗೆಯ ಪಾಲು ಸಾಕಾಗದೇ ಇದ್ದರೆ ರಾಜ್ಯಗಳು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಕೊರತೆಯ ಸನ್ನಿವೇಶವನ್ನು ಎದುರಿಸಬಹುದು. ಹೀಗೆ ರಾಜ್ಯ ಸರ್ಕಾರಗಳು ಕೈಗೊಂಡಂತಹ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲವಾಗಿ ನಿಲ್ಲಬಹುದು. ಆಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅನುದಾನಗಳನ್ನು ಘೋಷಣೆ ಮಾಡುತ್ತೆ. ಈ ಅನುದಾನಗಳ ಮೂಲಕ ಕೇಂದ್ರ ಸರ್ಕಾರ ರಾಜ್ಯಗಳ ನಡುವೆ ಇರುವಂಥ ಸಮಾನಾಂತರ ಅಸಮಾನತೆಯನ್ನು ಕಡಿಮೆ ಮಾಡಬಹುದು. ಜೊತೆಗೆ ಸಹಾಯಕ ಅನುದಾನವನ್ನು ಸ್ವೀಕರಿಸಿದಂತಹ ರಾಜ್ಯವು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡುತ್ತೆ. ಅಂದರೆ ಸಹಾಯಕ ಅನುದಾನಗಳನ್ನು ಭಾರತ ಸಂವಿಧಾನದ 275ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡುತ್ತೆ. ಯಾವಾಗ ಕೊಡುತ್ತೆ ಅಂದರೆ ಕೇಂದ್ರ ಸರ್ಕಾರದ ಆದಾಯದ ಮೂಲಗಳಲ್ಲಿ ರಾಜ್ಯ ಸರ್ಕಾರಗಳಿಗೆ ಏನು ಹಂಚಿಕೆ ಮಾಡುತ್ತೆ ಅದು ಸಾಕಾಗದೇ ಇದ್ದರೆ ಮತ್ತು ರಾಜ್ಯ ಸರ್ಕಾರಗಳು ಕೈಗೊಳ್ಳುವ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹಣಕಾಸಿನ ಅವಶ್ಯಕತೆ ಬಿದ್ದರೆ ಆಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಅನುದಾನವನ್ನು ಕೊಡುತ್ತೆ. ಆ ಮೂಲಕ ರಾಜ್ಯಗಳ ನಡುವೆ ಇರುವಂತಹ ಅಂತರವನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡುತ್ತೆ. 5ನೇದಾಗಿ ಸಾಲಗಳು. ಸಹಾಯಕ ಅನುದಾನಗಳಿಗೆ ಹೊರತಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೆಲವು ಸಂದರ್ಭಗಳಲ್ಲಿ ಸಾಲಗಳನ್ನು ಘೋಷಿಸುತ್ತೆ. ಆ ಮೂಲಕ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಆಯವ್ಯಯದ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು. ಕೇಂದ್ರ ಸರ್ಕಾರ ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳಿಗೆ ದೀರ್ಘಕಾಲಿಕ ಯೋಜನೆಗಳಿಗೆ ಮಾತ್ರ ಸಾಲವನ್ನು ಒದಗಿಸುತ್ತೆ. ಉದಾಹರಣೆಗೆ ಕೃಷಿ ಅಭಿವೃದ್ಧಿ, ಪುನರ್ವಸತಿ, ನದಿ ಕಣಿವೆ ಯೋಜನೆಗಳು, ನೀರಾವರಿ ಯೋಜನೆಗಳು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಕೈಗಾರಿಕಾ ಪ್ರಗತಿ ಹೀಗೆ ದೀರ್ಘಕಾಲಿಕ ಪರಿಯೋಜನೆಗಳಿಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸಾಲವನ್ನು ಕೊಡಬಹುದು. ಅಷ್ಟೇ ಅಲ್ಲದೆ ರಾಜ್ಯಗಳು ತಮ್ಮ ಅಥವಾ ಸ್ಥಳೀಯ ಸರ್ಕಾರಗಳ ನಿಧಿಗಳನ್ನು ಕೇಂದ್ರ ಸರ್ಕಾರದಲ್ಲಿ ಇಡಬಹುದು. ಅಂತಹ ರಾಜ್ಯ ಸರ್ಕಾರ ಇಟ್ಟಂತಹ ಠೇವಣಿಗಳು ಕೇಂದ್ರ ಸರ್ಕಾರಕ್ಕೆ ಸಾಲವಾಗಿ ದೊರೆಯುತ್ತೆ. ಇಷ್ಟು ಸಾಲಗಳು. ಕೊನೆಯದಾಗಿ ಹಣಕಾಸು ಆಯೋಗ. ಹಣಕಾಸು ಆಯೋಗ ಭಾರತದ ಒಕ್ಕೂಟ ಹಣಕಾಸು ವ್ಯವಸ್ಥೆಯ ಅತ್ಯಂತ ವಿಶಿಷ್ಟವಾದಂತಹ ಒಂದು ಅಂಶ. ಭಾರತ ಸಂವಿಧಾನದ 280ನೇ ವಿಧಿಯ ಪ್ರಕಾರ ನಮ್ಮ ರಾಷ್ಟ್ರಪತಿಗಳು 5 ವರ್ಷಗಳಿಗೆ ಒಮ್ಮೆ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಈ ಹಣಕಾಸು ಆಯೋಗ
ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳ ಕುರಿತಂತೆ ಸಲಹೆಯನ್ನು ರಾಷ್ಟ್ರಪತಿಯವರಿಗೆ ನೀಡಬೇಕು. ಇಲ್ಲಿಯವರೆಗೆ ಭಾರತದಲ್ಲಿ ಸುಮಾರು 14 ಹಣಕಾಸು ಆಯೋಗಗಳನ್ನು ಸ್ಥಾಪನೆ ಮಾಡಿ 14 ಹಣಕಾಸು ಆಯೋಗಗಳು ರಾಷ್ಟ್ರಪತಿಯವರಿಗೆ ತನ್ನ ಶಿಫಾರಸುಗಳನ್ನು ಒದಗಿಸಿದೆ. ಸಾಮಾನ್ಯವಾಗಿ ಹಣಕಾಸು ಆಯೋಗ 3 ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಯವರಿಗೆ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಕ್ಕೆ ಕುರಿತಂತೆ ಸಲಹೆಯನ್ನು ನೀಡುತ್ತೆ. 1. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಪಾಲು ಮಾಡಬೇಕಾದ ನಿವ್ವಳ ತೆರಿಗೆ ಉಳಿಕೆ ವಿತರಣೆ ಮತ್ತು ರಾಜ್ಯಗಳ ನಡುವೆ ಅಂತಹ ಉಳಿಕೆಯ ಪಾಲನ್ನು ನಿಯತಗೊಳಿಸುವುದು. 2. ರಾಜ್ಯಗಳಿಗೆ ಕೇಂದ್ರವು ಸಹಾಯಕ ಅನುದಾನವನ್ನು ನೀಡುವಾಗ ಅನುಸರಿಸಬೇಕಾದ ತತ್ವಗಳು. 3. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧಗಳಿಗೆ ಸಂಬಂಧಪಟ್ಟ ಇತರೆ ಯಾವುದೇ ವಿಚಾರಗಳು. ಹೀಗೆ ಈ 3 ವಿಷಯಗಳ ಕುರಿತು ಕೇಂದ್ರ ಹಣಕಾಸು ಆಯೋಗ ರಾಷ್ಟ್ರಪತಿಯವರಿಗೆ ಶಿಫಾರಸನ್ನು ಮಾಡಬೇಕು. ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು 14 ಹಣಕಾಸು ಆಯೋಗಗಳನ್ನು ನೇಮಕ ಮಾಡಲಾಗಿದೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂಥ ಹಣಕಾಸು ಆಯೋಗ 14ನೇ ಹಣಕಾಸು ಆಯೋಗ. ಇದರ ಅಧ್ಯಕ್ಷರು ಭಾರತದ ರಿಸರ್ವ್ ಬ್ಯಾಂಕಿನ ನಿವೃತ್ತ ಗವರ್ನರ್ ಆದ ವೈ.ವಿ. ರೆಡ್ಡಿಯವರು. ಇದು 2015ರಿಂದ 2020ರ ಅವಧಿಯವರೆಗೆ ಕಾರ್ಯಾಚರಣೆ ಮಾಡ್ತಾ ಇದೆ. ಇದು ಹಣಕಾಸು ಆಯೋಗ. ಹಾಗಿದ್ರೆ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂಥ ದೋಷಗಳ್ಯಾವುದು? ನಾವು ಇಲ್ಲಿ ತನಕ ಭಾರತದ ಒಕ್ಕೂಟ ವ್ಯವಸ್ಥೆಯ ಕುರಿತ ಸಾಕಷ್ಟು ಅಂಶಗಳನ್ನು ಗಮನಿಸಿದ್ವಿ. ಆದರೆ ಭಾರತದ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧದಲ್ಲಿ ಕೆಲವೊಂದು ವ್ಯತ್ಯಯಗಳಿವೆ. ಯಾವುದಂದರೆ, ಮೊದಲನೇದಾಗಿ ರಾಜ್ಯಗಳಿಗೆ ಕೇಂದ್ರದಿಂದ ಸಾಕಷ್ಟು ಹಣಕಾಸು ದೊರೆತಿಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಅವಶ್ಯಕತೆಗೆ ಅನುಗುಣವಾಗಿ, ಸಂಪನ್ಮೂಲಗಳ ಲಭ್ಯತೆಗೆ ಅನುಗುಣವಾಗಿ ಹಾಗೂ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅನುಸಾರವಾಗಿ ಹಣಕಾಸನ್ನು ಅಥವಾ ಅನುದಾನವನ್ನು ಒದಗಿಸ್ತಿಲ್ಲ. ಇದರಿಂದ ರಾಜ್ಯಗಳ ನಡುವೆ ಇರುವಂಥ ಸಮಾನಾಂತರ ಅಸಮಾನತೆ ಹೆಚ್ಚಾಗ್ತಾ ಹೋಗ್ತಿದೆ. ಇದು ಮೊದಲನೇದು. ಎರಡನೇದಾಗಿ ರಾಜ್ಯಗಳ ಸ್ವಾಯತ್ತತೆಗೆ ಧಕ್ಕೆಯುಂಟಾಗಿದೆ. ಆಗಲೇ ಹೇಳಿದ ಹಾಗೆ ಸಾಂವಿಧಾನಿಕ ಅಂಶಗಳ ಅಡಿಯಲ್ಲಿ ನಮ್ಮಲ್ಲಿ ಪ್ರಬಲವಾದ ಕೇಂದ್ರ ಸರ್ಕಾರ ಇದೆ. ರಾಜ್ಯ ಸರ್ಕಾರಗಳಿಗೆ ಸ್ವಾಯತ್ತತೆಯನ್ನು ನೀಡಲಾಗಿದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಕಾರ್ಯಾಚರಣೆ ನಡುವೆ ಅಥವಾ ಅಧಿಕಾರಗಳ ಚಲಾಯಿಸುವಾಗ ಹಸ್ತಕ್ಷೇಪ ಮಾಡುತ್ತೆ. ಆಗ ಕೆಲವು ರಾಜ್ಯಗಳ ಸ್ವಾಯತ್ತತೆ